ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಹೇಳ್ಬೇಕಂದ್ರೆ ಲೇಟ್ ಆಗೈತೆ ನೋಡಿ. ಬರೀ ಪಟ್ 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 ಕೆಲಸ ಮಾಡ್ಕೋತೀನಿ. ಶ್ರಾವಣಿ ಶಿವಕುಮಾರ್ ಸ್ಕೂಲಿಗೆ ಹೋಗ್ತಾರ. ಇವತ್ತು ಶನಿವಾರ ಅಲ್ಲ, ಹಿಂಗಾಗಿ ಅವ್ರದ್ದು ಶ್ರಾವಣವ್ರದ್ದು ಆಪಡೇ ಐತೆ. ಶ್ರಾವಣಿದು ಫುಲ್ ಡೇ ಐತೆ ನೋಡಿ. ಬರೀ ಮತ್ತು ಅಂಗಳ ಕಸ ಗುಡಿಸಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂಗಳ ಕಸ ಗುಡಿಸಿ ನಮ್ಮ ಮನೆ ಮುಂದೆ ಅಂಗಳ ಹೆಂಗೆ ತೋರಿಸಿ ಅಂತೇಳಿ ಅದನ್ನೊಂದು ತೋರಿಸ್ತೀನಿ. ಹಿಂದಿಲ್ಲ ಅಂಗಳನೂ ತೋರಿಸ್ತೀನಿ ನೋಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ಇದೇ ಥರ ಸಪೋರ್ಟ್ ಮಾಡಿ ನೋಡಿರಿ. ಅಂಗಳ ಕಸ ಗುಡಿಸಿದೆ, ಇನ್ನೂ ಮನ್ಯಾಗ ಕಸ ಗುಡಿಸಿಲ್ಲ. ಈ ಥರ ಐತೆ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಮನೆ ಮುಂದೆ ಯಾವ ಥರ ಐತೆ ಅಂತ ತೋರಿಸ್ರಿ ಅಂತ. ಈ ಥರ ಐತೆ ನಮ್ಮ ಮನೆ ಮುಂದೆ ಅಂಗಳ ಎಲ್ಲ ಈ ಥರ ಐತೆ. ಮನೆ ಹಿಂದೆ ನೀವು ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದ ತೋರಿಸ್ತೀನಿ. ಎಲ್ಲ ಬಟ್ಟೆ ಬಾಂಡೆ ಮಾಡ್ಕೊಂಡು ಕಸ ಗುಡಿಸಿ ಮನೆಯಿಂದ ಯಾವ ರೀತಿ ಐತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಿರ್ಬೇಕು. ಇನ್ನೂ ಅಡುಗೆ ಮನೆ ಕದ ತರದಿಲ್ರಿ, ಲೇಟ್ ಆಯ್ತು ಹೇಳೋದು. ಹಿಂಗಾಗಿ ಪಡಕ್ಕನು ಅಂಗಳ ಕಸ ಹುಡುಗಿದೆ. ಸೂರ್ಯ ಹುಟ್ಟರಾಗನೇ ಅಂಗಳ ಕಸ ಹುಡಬೇಕಂತಾರ. ಹಂಗೆ ಫಸ್ಟ್ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬಂದೆ. 7 ಗಂಟೆ ಆಯ್ತು ರೀ. ಇನ್ನೂ ಮನೆ ಕಸ ಹುಡುಗಿಲ್ಲ. ಅಡುಗೆ ಮನೆ ಇಲ್ಲ, ದೇವ್ರ ಮನೆ ಇಲ್ಲ, ಅಡುಗೆ ಮನೆ ಕದಾನೇ ತೆರೆದಿಲ್ರಿ ಇನ್ನೂ. ಇವತ್ತು ಶಿವಕುಮಾರ್ ಟೀಚರ್ ತೆಗೆದು ಡ್ರಾಯಿಂಗ್ ತಗೋಕತ್ತಾರ. ನಿನ್ನೆಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಯಾಳ. ಇವತ್ತು ಅದು ಮಾಡಾಕತ್ತಾವಡಿ. ಅದಕ್ಕೆ ಶ್ರಾವಣನು ಇನ್ನೂ ಹೋಮ್ವರ್ಕ್ ಐತ್ರಿ. ಬರ್ರಿ ಅಡುಗೆ ಮನೆ ಕದ ತೆರಿತೀನಿ. ಬೀರಪ್ಪ ಮುತ್ತನ ದರ್ಶನ ಮಾಡಿರಿ ನೀವು ಕೂಡ. ನಾನು ಕೂಡ ಮಾಡಿಲ್ಲ. ಇವತ್ತು ವಿಡಿಯೋ ಒಳಗೇ ದರ್ಶನ ಮಾಡ್ತೀನಿ ನೋಡಿ. ನಾನು ಬೀರಪ್ಪ ಮುತ್ತನ ಡೈರೆಕ್ಟ್ ದಿನ ಎದ್ದು ಕದ ತೆರೆದು ದರ್ಶನ ಮಾಡಿ ಲಾಗ್ ಚಾಲು ಮಾಡಿದೆ ನೋಡಿ. ಇನ್ನು ರಾತ್ರಿ ಎಲ್ಲ ಹೆಂಗೆ ಇಟ್ಟೀವಿ ಹಾಗೆ ಐತ್ರಿ ಮನೆ ಎಲ್ಲ ನೋಡಿ. ಇಲ್ಲೇ ಹೆಣ್ಣ ಕದ ಇವತ್ತು ಸತ್ತು ತರೋದು ನೋಡಿ. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ತಗೋರಿ. ಎಲ್ಲರಿಗೆ ಬೀರಪ್ಪ ಮುತ್ತೆ ಒಳ್ಳೇದು ಮಾಡಿ. ನಮ್ಮದು ಮನೆಯಿಂದ ಇತ್ಲ ಹೆಂಗೈತೆ ಅಂತ ನಿಮ್ಗೆ ಆಮೇಲೆ ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ. ನಿಮ್ಮ ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ. ನೀವು ಹಾಕುವಂಥ ಕಮೆಂಟ್ಗಳಿಗೆ ಯಾವುದು ಇಟ್ಕೊಳಲ್ಲ. ಆಗಿಂದಾಗ ಉತ್ತರ ಕೊಟ್ರೆ ಜೀವ ಸಮಾಧಾನ ಆಗುತ್ತೆ ನಮ್ಗೆ. ಕಸ ನೋಡಿಗಿದೆ, ಅಷ್ಟು ಮನೆ ಕಸ ಗುಡಿಸಿದೆ, ಎಲ್ಲ ಕ್ಲೀನಾಗ್ಯಾವ ನೋಡಿ ಮನೆಗಳು. ಇವಾಗ ಚೌಳಿಕಾಯಿ ಪಲ್ಯ ಮಾಡಬೇಕು. ನೀರು ಬಂದವು, ಹಂಗೆ ನೀರು ತುಂಬಾಕತ್ತೆ ನೋಡಿ. ಅವನಲ್ಲಿ ಹೋಮ್ವರ್ಕ್ ಐತ್ರಿ, ಹೋಮ್ವರ್ಕ ಬರೆಯಾಕತ್ತಾನ ಶ್ರಾವಣಿ ಹೋಮ್ವರ್ಕ ಮುಗ್ಸಾಡ್ರಿ ನೋಡಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಹಾಗೆ ನೀರು ಕಸ ಗುಡಿಸಿ ಕಸ ಗುಡಿಸಿ ಹಾಗೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿ ನೋಡಿ. ಹಂಗೆಲ್ಲ ಒಲಿ ಇದಾಗೈತೆ. ಇಷ್ಟು ಬಾಂಡೆ ಎದ್ದು ತಿಕ್ಕೀನಿ. ಇಷ್ಟು ನೀರು ಬಾಟ್ಲಿನ ತಿಕ್ಕೀನಿ, ನೀರು ತುಂಬಿನಿ, ಇವಿಸು ತುಂಬ್ಕೊಂಡಿನಿ. ಇನ್ನೂ ಒಂದು ಗುಂಡಿಗೆ ಐತ್ರಿ. ರೇಷನ್ ಚೀಟಿ ಮಾಡಾಕತ್ತಾರಿ, ಅಷ್ಟು ಗದ್ದಲ ಐತೆ ನೋಡಿ. ಗುಂಡಿಗೆ ತುಂಬಿತು. ಇವೆಲ್ಲ ಪುಟ್ಟುಗಳು ಬಾಕಿಟ್ಗಳು ತುಂಬಿಟ್ಟು ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕ್ರಿ. ಅವ್ರಿಬ್ಬರು ಜಾಕ ಮಾಡಿಸ್ಬೇಕು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಹಂಗೆ ಚೌಳಿಕಾಯಿನ ಹುರಿಯಾಕತ್ತಿದ್ದೆ. ಇವಾಗ ಚೌಳಿಕಾಯಿ ಹುರ್ಕೊಂಡು ಪಲ್ಯ ಮಾಡಿ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ. ರೇಷನ್ ಹಂಚಾರಂತ ಇವರು ಸ್ಕೂಲಿಗೆ ಕಳಿಸಿ ಅವ್ರು ಪೂರ್ತಿಯಾಕ 2 ಬುತ್ತಿಗೆ ಉಣ್ಣಾಕ ರೊಟ್ಟಿ ಮಾಡಿಕೊಟ್ಟು ಸ್ಕೂಲಿಗೆ ಕಳಿಸಿ ರೇಷನ್ ಅಂತಂದು ಆಮೇಲೆ ಮಾಡ್ಕೊಟ್ಟು ನೋಡಿ. ಯಾಕಂದ್ರೆ ಮತ್ತು 6 ತಿಂಗಳು ರೇಷನ್ ಸಿಕ್ಕಿಲ್ಲ, ಮತ್ತು ಈ ತಿಂಗಳು ಸಿಗ್ಲಿಕ್ಕಂದ್ರೆ ಅಕ್ಕಿ ಸಮಸ್ಯೆ ಆಗುತ್ತೆ ನೋಡಿ. ನಾವು ಅದೇ ಅಕ್ಕಿ ತಿನ್ನೋದು, ರೇಷನ್ ಅಕ್ಕಿನೇ ತಿನ್ನೋದು. ಆದ್ರೆ ನಾವು ಜಾಸ್ತಿ ಅನ್ನ ಮಾಡಲ್ಲ. ರೊಟ್ಟಿ ಪಲ್ಯ ರೊಟ್ಟಿ ಚಪಾತಿ ಪಲ್ಯ ಈ ಥರ ಭಾಳ ಮಾಡ್ತೀನಿ. ತಿನ್ಲಿ ಬಿಳ್ಳಿ ಬೇಕಲ್ರಿ, ಅಕ್ಕಿಗಳು ತರಬೇಕಲ್ಲ. ಇವಾಗ ನೋಡ್ತಿರ್ಬೇಕು, ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಒಗ್ಗರಣೆ ಹಾಕಿದೆ. ಇನ್ನು ಚೌಳಿಕಾಯಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ರೊಟ್ಟಿ ಹಿಟ್ಟು ನಾದ್ಕೋತ ನೋಡಿ. ಹಂಗೆ ಇಬ್ರದ್ದು ಜಾಕನ ಮಾಡಿಸಿದೆ. ರೊಟ್ಟಿ ಮಾಡಿಬಿಟ್ನಂದ್ರೆ ಹಂಗೆ ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತಾರೆ. ಊಟ ಮಾಡಿಸ್ಬೇಕ್ರಿ ಶ್ರಾವಣಿಗೆ. ಚೌಳಿಕಾಯಿ ಪಲ್ಯ ಮಾಡಿ ಹಂಗೆ ರೊಟ್ಟಿ ಮಾಡಿದ್ದು ನೋಡಿ. ಅವ್ರ ಬುತ್ತಿಗೆ ಅವ್ರಿಗೆ ಉಣ್ಣಾಕ ಮಾಡಿಕೊಟ್ಟು ಶ್ರಾವಣಿ ಹೋಗ್ಯಾಳ ಸ್ಕೂಲಿಗೆ. ಇನ್ನು ಶ್ರವಣ ಅದನ್ನ ಕಳಿಸಿ ರೇಷನ್ ತೊಗೊಂಬರ್ತೀನಿ ರೀ. ಅದಕ್ಕೆ ಹಿಟ್ಟು ಮುಚ್ಚಿಟ್ಟು ನೋಡಿ. ಹೊಳೆ ಬಂದು ರೊಟ್ಟಿ ಮಾಡ್ತೀನಿ ರೀ. ನಾ ಎಷ್ಟೋ ಥರ ಮಾಡ್ಬೋದು ರೊಟ್ಟಿ. ಅದ್ರಾಗ ರೇಷನ್ 2 ತಿಂಗಳು ರೇಷನ್ ಸಿಕ್ಕಿಲ್ಲ. ಹಿಂಗಾಗಿ ರೇಷನ್ ತೊಗೊಂಬರ್ತೀನಿ ರೀ. ಅದೊಂದು ಕಷ್ಟ ಅಂತ ರೇಷನ್ ತರೋದೊಂದು. ಇವನ್ನ ಸ್ಕೂಲಿಗೆ ಕಳಿಸಿ ಬರ್ತೀನಿ, ರೇಷನ್ ತರ್ತೀನಿ. ಆಮೇಲೆ ಮತ್ತೆ ಹಿಟ್ಟು ನಾದ್ಕೊಂಡು ಬಡದ್ರಾತು. ಶ್ರವಣ ಬಾ, ಬರ್ತೀನಿ ಬಾ ನೋಡಿ. ಜ್ಯೋತಿ ಆರ್ಸ್ಕೋತ ಹೊಂಟ ನೋಡಿ. ಬರ್ತೀನಿ ತಡಿಯಪ್ಪ. ಬರೀ ಒಂದು ಕಳಿಸಿ ಬಂದು ಮತ್ತು ರೇಷನ್ ತಂದು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಕೆಲಸ ಮೇಂಟೈನ್ ಮಾಡ್ಬೇಕಲ್ರಿ. ಒಂದು ಕಡೆ ಮಾಡಿರಿ, ಒಂದು ಕಡೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದಂಗೆ ಹೋಗಲೇಬೇಕು. ಈ ಜನ್ಮಕ್ಕೆ ಇಷ್ಟು ಬೇಡೀವಿ, ಇಷ್ಟೇ ಉಣ್ಬೇಕು ನೋಡಿ. ಹೆಚ್ಚಿಗೆ ಉಣ್ಣಾಕೋದ್ರೆ ಉಣ್ಣಾಕಾಗಲ್ಲ. ಇಷ್ಟ ಟೈಮು 10:20 ಶ್ರಾವಣ ಸ್ಕೂಲಿಗೆ ಕಳಿಸಿ ಆ ಕಡೆ ರೇಷನ್ಗೆ ಹೋದೆ. ಇವಾಗ ಬಂದು ನೋಡಿ ರೇಷನ್ ತೊಗೊಂಬಂದೆ. 3 ಸಪ್ರೇಟ್ ಹಿಡಿದೀನಿ ರೀ. ಸುಮ್ಮನೆ 60 kg 30-60 kg ಬರ್ತಾವೆ. 60 kgಗೆ 20 kg ತೊಗೊಂಬಂದು ಒಮ್ಮೆ ಹೊಸ ತೊಗೊಂಬಂದ್ರೆ ಒಜ್ಜತ್ತಾವೆ. 3 ಅಲ್ತಾಯ್ತು ನೋಡಿ. 3 ಚೀಲ. ಬರ್ರಿ ರೊಟ್ಟಿ ಮಾಡಬೇಕು.
ಸುಸ್ತಾಕೈತೆ ನೋಡಿ. ರೇಷನ್ ತರಕ್ಕೆ ಹೋಗಿ ಪಾಳ್ಯಕ್ಕೆ ಹಚ್ಚಿ ನಿಂತು ರೇಷನ್ ತಂದು ಕಂಡಪಟ್ಟೆ ಸುಸ್ತಾಕೈತೈತೆ ನೋಡಿ. ರೊಟ್ಟಿ ಅವಲೇ ಅವ್ರು ಪೂರ್ತಿಯಕ್ಕ ಮಾಡಿ ಮುಚ್ಚಿಟ್ಟೋಗಿನಿ. ಇವತ್ತು ಹೇಳೋದು ಮಾತ್ರ ಸಿಕ್ಕಾಪಟ್ಟೆ ಲೇಟ್ ಆಯ್ತು ರೀ. ಇವತ್ತು ಬೆಳಗ್ಗೆ ಹೇಳಕ್ಕೆ ಸ್ವಲ್ಪ ಜಲ್ದಿದ್ದಂದ್ರೆ ಕೆಲಸ ಆತಿತ್ತು. ಸಂಸಾರ ಅಂದ್ರೆ ಸಾಗುವಳಿದ್ದೆ ನೋಡಿ. ಸಾಕ್ತು ಸಾಗುತ್ತಾ ಪ್ರತಿಯೊಂದು ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಯ್ತು ನೋಡಿ. ಬೇರೆ ಇದು ರೊಟ್ಟಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ಇದು ಸಂಸಾರ ಅಂದ್ರೆ ಒಂದು ಸಾಂಗ್ ನೆನಪಾಗತ್ತೆ ರೀ. ಸಂಸಾರದ ರಸ ಬಿಡಿಸೋ ಮಲ್ಲಯ್ಯ ರಸ ಏನೈತಿ ಸಂಸಾರದ. ಮಲ್ಲಯ್ಯ ಹೋದಾಗ ಆಡ್ತಿರ್ತಾರೆ, ಬಿಡ್ಸೋಕ್ಕಾಗಲ್ರಿ ಯಾರ ಕೈಲಿ ಅಂತ. ಇದು ಹಿಂದೆ ಸ್ವಲ್ಪ ನೀರು ಚಲೋಸಲ್ಲ ಸ್ವಲ್ಪ ಗಲಾಟೆ ನೋಡಿ. ರೊಟ್ಟಿ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಯೂ 11 ಗಂಟೆ ಆಯ್ತು ರೀ. ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಬಾಂಡೆ ಹೊರಗಿಟ್ಟು ನಾನು ಊಟ ಮಾಡಿದ್ದು ನೋಡಿ. ಅವಸು ಬಾಂಡೆ ಎದ್ದು ಹೊರಗಿಟ್ಟೆ. ಬಟ್ ಅದಾವೆ ಬಾಂಡೆ ಅದಾವೆ ರೀ. ಊಟ ಆಗೈತೆ. ಇದು 11 ಗಂಟೆಕನ ಆಗೈತೆ ರೀ. ಮತ್ತು ಬಾಂಡೆ ಬಟ್ಟೆನ ಆತಿತ್ತು. ಇಲ್ಲೊಬ್ರು ಆಂಟಿಯರು ಅವ್ರು ಮಂಗಳೂರಾಗಿರ್ತಾರೆ. ಹೋಗ್ತೀವ ಸ್ವಲ್ಪ ರವೆ ಉಂಡೆ ಮಾಡಿಕೊಡ್ಬಾ ಅಂತಂದರು. ಹೋಗಿ ರವೆ ಉಂಡೆ ಮಾಡಿಕೊಟ್ಟೆ. ಇವಾಗ ಟೈಮ್ ನೋಡ್ತಿರ್ಬೇಕು 12:10 ಆಗೈತೆ. ವಿಡಿಯೋ ಒಂದಕ್ಕೆ ಅಪ್ಲೋಡ್ ಮಾಡಬೇಕು. ನೀನು ಟೈಮ್ ಮಿಸ್ ಆದಕ್ಕನ ವಿಡಿಯೋ ಚೆನ್ನಾಗಿ ಓಡಿಲ್ಲ, ಅದಕ್ಕೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಎಡಿಟಿಂಗ್ ಮಾಡೀನಿ, ಅಪ್ಲೋಡ್ ಮಾಡ್ಕೇರಿ ಬಟ್ಟೆ ಬಾಂಡೆ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಇವತ್ತು ರೇಷನ್ ತರೋದೊಂದು ಲೇಟ್ ಆಗಿದ್ದು. ಬರ್ರಿ ನಾ ಎಬ್ಬಟ್ಟು ಚೀಟಿ ಮಾಡ್ಸಕತ್ತಾರ ನೋಡಿ. ಲಾಗು ಬೆಳಗ್ಗೆ 12-1 ಗಂಟೆಗೆ ಲಾಗ್ ಬಂದ್ ಮಾಡ್ದೇಕಿ. ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. 5:20 ಆಗೈತೆ. ಅಂಗಳ ಕಸ ಗುಡಿಸ್ಬೇಕ್ರಿ. ನಾನು ಬೆಳಗ್ಗೆ ಲಾಗು ಬಟ್ಟೆ ಬಾಂಡೆ ಮಾಡ್ಬೇಕಂದೆ 1 ಗಂಟೆ 1:30 ಆಗಿತ್ತು. ಶ್ರವಣ್ ಕುಮಾರ್ ಬಂದ, ಹಂಗೆ ಮತ್ತು ಬಿಟ್ಟಿನಿ ರೀ. ಬಟ್ಟೆ ಬಾಂಡೆ ಮಾಡಲ ಅವ್ನ ಕೂಡ ಆಟ ಆಡಿ ಅವ್ನು ಮನಗಿಸಿದ. ಅಲ್ಲೇ ನಾನು ಮಲ್ಕೊಂಡ್ಬಿಟ್ಟಿನಿ. ಒಮ್ಮೆ 4 ಗಂಟೆ ಕೆಸರಾಗೈತೆ ನೋಡಿ. ಇವಾಗ ಎದ್ದು ಬಟ್ಟೆ ಬಾಂಡೆ ಮಾಡ್ರೆ 5:20 ಆಗೈತೆ ಟೈಮು. ಅಂಗಳ ಕಸ ಉಡಿಸಿ ಅಂಗಳಕ್ಕೆ ಹೊಡಿಬೇಕು. ಇನ್ನೂ ಮುಕ್ಕೊಂದ ನೋಡಿ. 2 ಗಂಟೆ 2:30-3 ಗಂಟೆ ಹಾಕೋಯ್ತು. ಅವ ಮುಕ್ಕೊಂದನ್ರಿ. ನಾನು ಅವಾಗೆ ಮುಕ್ಕೊಂಡೆ. ಸೀರೆ ಪಿಕೋ ಹಾಕಂತ ಕೊಟ್ಟೋಗ್ಯಾರ. ಈ ಒಂದೇ ಸೀರೆಯಲ್ಲಿ ಮಿಷಾನ್ ಕಿತ್ತೇಳವ ದಂಡಿ ಹೊಲಿತೀನಿ ಅಂತ್ಯಾರ, ಏನಾರ ಮಾಡುವ ಅಂತಂದರು. ಇನ್ನು 5:15 ಶ್ರವಣಿ ಬರ್ತಾವಡಿ. ಅಕ್ಕಿಗೆ ಏನಾರ ಒಂದು ಬ್ರೆಡ್ ಅದಾವು, 2 ಪುಡಕ್ಕೆ ಬ್ರೆಡ್ ಅದಾವು. ಚಹಾ ಮಾಡಿ ಬ್ರೆಡ್ ಹಾಲು ತರಿಸಿ ಚಹಾ ಮಾಡಬೇಕು. ಮೊನ್ನೆ ತರಿಸಿದ ಹಾಲು ಖಾಲಿ ಆದವು ರೀ. ಆದಂಗೆ ತರಿಸ್ತೀನಿ ರೀ. ಡೈಲಿ ತರಿಸಲ್ಲ. ಫ್ರಿಜ್ನಾಗಿಟ್ಟು ಕಾಸ್ಕೊಂಡು ಇದು ಮಾಡ್ತೀವಿ. ನಾನು ಸ್ವಲ್ಪ ಇದ್ದು ನಾನು ಇದ್ರ ಮಾದಲಿ ಹಾಕ್ಕೊಂಡು ಊಟ ಮಾಡಿದೆ. ಬರೀ ನೀವು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಅಕ್ಕ ನಿಮ್ಮ ಅಂಗಳ ಮನೆಯಿಂದ ಇತ್ಲ ಹೆಂಗೈತೆ ತೋರಿಸ್ರಿ ಅಂತ ಕಮೆಂಟ್ ಮಾಡಿದ್ರಿ. ಅಂಗಳ ಬೆಳಗ್ಗೆನೇ ತೋರಿಸಿ ನಿಮ್ಗೆ ಯಾವ ಥರ ಐತೆ ಅಂಗಳ ಅಂಥೇಳಿ. ನಾನು ಫುಲ್ ಹೊರಗೆ ಹೋಗಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗೋದಿಲ್ಲ ರೀ. ಎಷ್ಟು ತೋರಿಸ್ಬೇಕು ಅಷ್ಟು ನಿಮಗೆ ಅಂಗಳ ಶೇರ್ ಮಾಡೀನಿ. ಜನಗಳು ಇರ್ತಾರೆ ನೋಡಿ, ವಿಡಿಯೋ ಮಾಡ್ತಾಳೆ ಹಂಗೆ ಹಿಂಗೆ ಅಂತಾರೆ. ಎಲ್ಲೋ ಹೋದ್ರೆ ಮಾಡ್ಬೋದು, ಇಲ್ಲಿ ಮಾಡೋಕ್ಕಾಗಡಿ. ಅಷ್ಟೇ ಅರ್ಥ ಮಾಡ್ಕೊರಿ. ಹಿಂಗಾಗಿ ಅಲ್ಲೇ ದೇವರು ಯಾವ ವಿಡಿಯೋ ಮಾಡಿಲ್ಲ ನಾನು. ಸುಮ್ಮನೆ ಯಾಕ್ರಿ ಜನಗಳ ಬಾಯಿಗೆ ತುತ್ತಾಗೋದು. ಜನಗಳ ಬಾಯಿ ತುತ್ತಾಗಿದ್ರೆ ವಿಡಿಯೋ ಮಾಡ್ಬೇಕು ನೋಡಿ. ಹಿಂದೂ ಇವಾಗ ಇಷ್ಟು ಬಟ್ಟೆ ತೊಳೆದು ಹಾಕಿ ಕ್ಲೀನ್ ಮಾಡಿದೆ ನೋಡಿರಿ. ಫೈನಲ್ಲ ತೋರಿಸ್ತೀನಿ ನಮ್ಮ ಹಿತ್ಲ ಹೆಂಗಿದೆ ಅಂಥೇಳಿ. ಈ ಥರ ಇದೆ ನೋಡಿ ಹಿತ್ಲ. ಆ ಕಡೆ ಒಂದು ಹೂವಿನ ಗಿಡ ಹಚ್ಕೊಂಡಿನಿ. ಈ ಥರ ಐತೆ ನೋಡಿ. ನಳ ಅಲ್ಲೇ ಐತೆ ನೋಡಿ. ನಳ ಸಿಸ್ಟರ್ ಒಂದೈತೆ, ಅಲ್ಲಿ ನಳ ಐತೆ. ಈ ಕಡೆ ಹಿಂಗೆ ತುಂಬ್ಕೋತ ನೋಡಿ. ಏಕೈತೆ ರೀ. ಅಡ್ಡು ಮನೆ ನಡಬರ್ಕನ ಐತ್ಲ ಏಕೈತೆ ನೋಡಿ. ಅಲ್ಲಿ ಗುಡಿಯಾಗ ಹುಡ್ರು ಹೆಂಗೆ ಮಾಡ್ತಾರೆ ನೋಡಿ. ದೇವ್ರ ಗುಡಿ ಮ್ಯಾಗ ಹತ್ತಿ ನೋಡ್ರಿ. ಗುಡಿಯಾಗ ಹತ್ತಿ ಅವು ಹೊಯ್ಕೊಂಡು ಯಾವ ಬಡ್ಕೊನಿ ಯಾವ ಮಕ್ಕಳು ಹಾಗೆ ಅಲ್ರಿ. ಇದೊಂದು ಕಟ್ಟಿ ಐತಿ ಹಿಂದ ಈ ಥರ ಐತಿ. ಅಕ್ಕ ಮಗ್ಳು ಒಂದಿಷ್ಟು ಕಟ್ಟಿಗೆ ಇಟ್ಕೊಂಡು ನಾನು ಕಾಣ್ತಿರ್ಬೇಕು. ಈ ಕಡೆ ಹಿಂಗೈತೆ. ಅಲ್ಲಿ ಒಂದು ಒಲಿ ಹಾಕ್ಕೊಂಡಿನಿ ರೀ ನೀರು ಕಾಸಕ್ಕೆ. ಇಲ್ಲೊಂದು ತೆಂಗಿನ ಗಿಡ ಐತ್ರಿ. ಈ ಕಡೆ ಒಂದು ತೆಂಗಿನ ಗಿಡ ಐತೆ ನೋಡಿ. ಇಲ್ಲೊಂದು 2 ತೆಂಗಿನ ಗಿಡಗಳು ಅದಾವು. ನಿಂದ ಇತ್ಲ 2 ಮನೆ ನಡಬರ್ಕ ಸೇರಿಸಿ ಐತ್ರಿ. ಹಿಂದೆ ಮುಂದೆ ಯಾವುದೋ ಗೋಡೆ ಇಲ್ಲ. ಆಚೆ ಕಡೆ ಮನೆ ಈಚೆ ಕಡೆ ಮನೆ ನಡಬರ್ಕ ಸೇರಿಸಿ
ಕೊಂಪಂಡಿ ಗುಡಿಗೆ ಹಚ್ಚಿ ಕಟ್ಟಬಾರ್ದು ಅಂಥೇಳಿ ಹಿಂದೆ ನಳ ಐತಲ್ಲ ಬಟ್ಟೆ ಬಂಡೆ ಮಾಡಕ್ಕೆ ಬರ್ತೀನಿ ಅಂತೇಳಿ ಅಷ್ಟು ಜಾಗ ಬಿಟ್ಟು ಕಟ್ಸ್ಯಾರ ನೋಡಿ ಮನೆ. ಬೇಕಾದಂಗೆ ಅಲ್ಲಿ ಒಂದು ರೂಮ್ ಆತಿತ್ತು, ಕೊಡ್ರಿ ತೇಕ ಕಟ್ಸಿರ ಏನೋ ಕಟ್ಸ್ಯಾರಿ. ಹಿಂದೆ ಕಿರಿಯರು ಹೆಂಗೆ ಮಾಡ್ಯಾರ ಅಷ್ಟೇ ಸರಿ ಹೋಯ್ತು ನೋಡಿ. ಬರೀ ಅಂಗಳ ಕಸ ಹುಡುಗಿ ಅಂಗ್ಳಕ್ಕೆ ನೀರು ಹೊಡೆದು ಶ್ರಾವಣಿ ಬಂದಾಗ ಹಾಲಿನ ಬಕೆಟ್ ತರಿಸಿ ಚಹಾ ಮಾಡಿ ಶ್ರಾವಣ ನೆಬಸ್ತೀನಿ ರೀ. ಬ್ರೆಡ್ಡು ಚಹಾ ತಿನ್ನಿಸ್ತೀನಿ. ಇವತ್ತೇನೋ ಟೀಚಿಂಗ್ ಮಾಡೋದೇ ಹಾಲು ನೋಡಿ. ಬಾಂಡೆಹಣ್ಣು ಇಷ್ಟಿದ್ದು ಅವ್ನ ಬಾಟ್ಲಿ ತಿಕ್ಕಿದ ಶ್ರಾವಣಿಗಂಡು ಡಬ್ಬಿ ಬಾಟ್ಲಿ ಬಂದಂಗೆ ತಿಕ್ಬೇಕು ರೀ. ಎಲ್ಲಿ ತಿಕ್ಕಿ ನೋಡಿ ಬಾಟ್ಲಿ ಬಾಟ್ಲಿ ಅವೆಲ್ಲ ತಿಕ್ಕೊಂದಿನಿ ರೀ. ಸ್ವಚ್ಛ ಆಯ್ತು ನೋಡಿ. ಇನ್ನು ಹುಸು ಮನೆ ಕಸ ಹುಡುಗಿ ಅಂಗಳ ಕಸ ಹುಡುಗಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತು ನೋಡಿ. ನಮ್ಮ ರಾಜ್ಕುಮಾರ್ ಹೇಳಲ್ಲ ನೋಡಿ. ಇಷ್ಟ ಶ್ರಾವಣಿ ಸ್ಕೂಲಿಂದ ಬಂದ್ಲು. ಶ್ರಾವಣಿ ಟೀಚರು ಮೊನ್ನೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ನಲ್ಲ, ಮತ್ತೊಂದು ಬ್ಲೌಸ್ ಕಳ್ಸೋಡಿ ಅಸ್ತ್ರ ಬ್ಲೌಸ ಒಂದೇ. ಇದನ್ನು ಟಿಚ್ ಮಾಡೋಣ ಕರೆಕ್ಟಾಗಿ. ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರಿಂಟೆಸ್ ಬ್ಲೌಸ್ ಇತ್ತು ಅದು. ನಾನು ಸಾಧಾರಣ ಹೆಂಗೆ ಬರುತ್ತೋ ಅದೇ ಥರ ಹೊಲಕ್ಕೆ ಕೊಟ್ಟಿದ್ದೆ. ಆದರೂ ಮಸ್ತ್ ಆಗೈತಮ್ಮ, ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಡ ಮಮ್ಮಿನ ಅಂತ ಕಟ್ ಕಳ್ಸ್ಯಾರ. ಹಾಂ, ಇದು ಲೂಸ್ ಐತಿ ಅಂತ ಇಲ್ಲ, ಈ ಬ್ಲೌಸು ಬಗ್ಲಾಗ ಒಂದು ಸ್ವಲ್ಪ ಲೂಸ್ ಐತೆ ಅಂತ, ಅದು ಲೂಸ್ ಆಗೈತೆ. ಯಾವ ಕಾತಿ ಹಂಗಿರುತ್ತೆ ಹಂಗೆ ಹೊಲಿದು. ಈಗ ಇದ್ರಾಗ ಹಾಕಿ ಕಟ್ಟಿಟ್ಟು ಬ್ಯಾಗ್ ಎತ್ತಿಡು, ಮಾರಿ ತಕ್ಕೋ, ಬಟ್ಟೆ ಕಳಿ ತೆಗಿ, ಡ್ರೆಸ್ ಚೇಂಜ್ ಮಾಡು. ನಮ್ಮ ಮಮ್ಮಿ ಬಟ್ಟೆ ಭಾಳ ಬರ್ತಾವ್ರಿ, ಹೊಲಕ್ಕೆ ಕೊಡ್ತಾರೆ ಅನ್ಬೇಕಿಲ್ಲ. ಏನಂದ ಕಟ್ಟಿಡು ಮಾಡ್ದ. ಇವಾಗ ಬಂದು ನೋಡಿ ಶ್ರಾವಣಿ, ಎದ್ದೇಳ ಬಾಡ ಮಾರಿ ತಕೋ. ಹಾಂ, ಲೇಟಾಗೆ ಮುಕ್ಕೊಂಡ ನಾವು. ಅವಾಗ ಸಾಲ್ಯಾಗ ಮಾಡ್ಸ್ಯಾರಂತ ತೋರ್ಸ್ಯಾನ. ನಾಯಿ ಅದು ಬಿಡು, ಸೀದಾ ಹಿಡಿ ಗೊತ್ತಾಗತ್ತ. ನಾ ಹಿಡಿತೀನಿ ತಾನೆ, ಈಗ ಗೊತ್ತಾಯ್ತ. ನೀ ಹಿಡಿ ನೋಡು. ನಾಯಿ ಯಾವ್ದು ಕತ್ತತಿಲ್ಲ, ನಾಯಿ ಮುಖ ಅದು. ಇದು ಮಡಚಿ ಹಿಂಗೆ ನಾಲಿಗೆ ಚಂದ ಮಾಡ್ಸ್ಯಾರಲ್ಲ ನೋಡಿ. ಕರೆಂಟು ಫೈನಲ್ ಆಗಿ ಬಂದು ನಾನು ಸಾಂಬಾರು ಮಿಕ್ಸರ್ಗೆ ಹಾಕ್ಕೊಂಡು ಮೊಟ್ಟೆ ಸಾಂಬಾರು ಮಾಡಿ ಶ್ರಾವಣಕುಮಾರ ಊಟಕ್ಕೆ ಕುಂತ ನೋಡಿ. ಊಟಕ್ಕೆ ಹಾಕಬೇಕು. ಸಾಂಬಾರು ಹೆಂಗಾಗೈತೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಗಮ್ಮ ಅಂತೈತೆ ನೋಡಿ ಥರನ. ಮೊಟ್ಟೆ ಒಡೆದಾಕಿ ಸಾಂಬಾರು ಮಾಡಿ ನೋಡಿ. ಕುದಿಸಿಲ್ಲ ಮೊಟ್ಟೆ, ಈ ಸಲ ಈ ಥರ ಮೊನ್ನೆ ಕುದಿಸಿ ಮಾಡಿದ್ದೆ. ಬರ್ರಿ ಮತ್ತು ನಾಳೆಗೆ ತಿನ್ನಲ್ಲ ಅಂತೇಳಿ ಸ್ವಲ್ಪ ಮಾಡ್ಕೊಂಡೀನಿ ರೀ. ರೊಟ್ಟೆಗೆ ಅನ್ನದಾಗ ಆದ್ರೆ ಸಾಕಂತೇಳಿ ಅವರಿಬ್ಬರಿಗೆ ತಾಟ ಹಚ್ಕೊಟ್ಟು ನಾನು ಕೂಡ ಊಟ ಹಾಕ್ಕೊಂಡು ನೋಡಿ. ಮೊಟ್ಟೆ ಸಾಂಬಾರು ರೊಟ್ಟಿ ನೋಡಿ ಮಸ್ತಾಗೈತಿ. ಹೆಂಗೆ ಟೇಸ್ಟ್ ಶ್ರಾವಣ? ಆರ್ಲಿಂದ್ರಪ್ಪ ಶ್ರಾವಣಿ ಟೇಸ್ಟ್ ಹೆಂಗೈತಿ? ಹಾಂ, ಮಸ್ತಾಗೈತೆ ಶ್ರಾವಣ. ಟೇಸ್ಟ್ ಹೆಂಗೈತೆ ಶ್ರಾವಣ? ನಾ ಉಂಡಿಲ್ಲ, ಸೂಪರ್ ಆಗೈತೆ. ಬರ್ರಿ ಊಟ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಮಸ್ತ್ ಊಟನೂ ಆಯಿತು. ಎಲ್ಲರೂ ಪ್ರತಿಯೊಂದು ಕಮೆಂಟ್ಗಳು ಓದಿ ರಿಪ್ಲೈ ಕೊಟ್ಟೆ. ಟೈಮ್ 9:30 ಆಯಿತು. ಶ್ರಾವಣಿ ಮುಕ್ಕೊಂದಾಗ ಶ್ರಾವಣಕುಮಾರ್ ಎದ್ದಾನ್ರಿ. ಅವ ಮಧ್ಯಾಹ್ನ ನಿದ್ದೆ ಹೊಡೆದನಲ್ಲ, ಏನೋ ಎದ್ದ ನೋಡಿ. ಅವ ನಾವು ಹೋಗಿ ಮುಕ್ಕೊಂತಾನೆ ಮಲ್ಕೊಳಲ್ರಿ ಅವನು ಕೂಡ. ನಾಳೆಗೆ ಮಕ್ಕಳು ಊರಿಗೆ ಹೋಗ್ತಂತೇಳಿ ಫುಲ್ ಖುಷಿಯಾಗಿದ್ದಾರೆ. ಶ್ರಾವಣಿ ಬ್ಯಾಗ್ ತೊಗೊಂಡು ಹೋಗಂತ ಹೇಳ್ಬೇಕು. ಶ್ರಾವಣ ಬ್ಯಾಗ್ ಏನಿಲ್ಲ, ನಾವು ಸಂಜೆನಕ್ಕೆ ಊರಿಗೆ ಬರ್ತೀವಿ ರೀ. ಆದರೆ ಎಷ್ಟೊತ್ತಾಗುತ್ತೆ ಇಟ್ಟಿಲ್ಲ. ಮತ್ತು ನಾನು ಆ ಕಡೆ ಹೋದ್ರೆ ಅಕ್ಕಂಗೆ ಕೂಡ ಆ ಕಡೆ ಊರಿಗೆ ಹೋಗೋದಾಗುತ್ತೆ. ಎದಕ್ಕೆ ಏನಂದ್ರೆ ಮಸ್ತ್ ಒಂದು ಖುಷಿ ವಿಚಾರ ಐತ್ರಿ. ನನಗೆ ಮಾತ್ರ ಫುಲ್ ಖುಷಿಯಾಗೈತೆ ನೋಡಿ. ನಿಮ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ನಿಮಗೂ ನಾಳೆ ವಿಡಿಯೋದಾಗ ಗೊತ್ತಾಗುತ್ತೆ. ಒಂದು ದಿನ ಕಾಯಿರಿ. ನಿಮಗೆ ಇಲ್ಲಿಕಂದು ನಾ ಈಗ ಹೇಳ್ಬೇಕಪ್ಪ ಬಾಯಿ ಬಂದು ಹೊಂಟೈತ್ರಿ. ಹೇಳ್ಬಿಟ್ಟಿನಂದ್ರೆ ನಿಮ್ಗೆ ಕ್ಯೂರಿಯಾಸಿಟಿನೇ ಇರಲ್ಲ, ಸರ್ಪ್ರೈಸ್ ಅನ್ಸಲ್ರಿ ಅದು. ಹಂಗೆ ಅದಕ್ಕಾಗಿ ಹೇಳಿ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಅತ್ತೆ ಮಾವ ಮತ್ತು ನಿಮ್ಮ ನಾದಿನಿಯರು ಎಲ್ಲರೂ ಅಕ್ಕ ಎಷ್ಟು ಜನ ಇದ್ದೀರಿ ಅಂತ ಕಮೆಂಟ್ ಮಾಡಿರಿ. ಎಲ್ಲರೂ ತಮ್ಮ ಪೂರ್ತಿಯಾಕ ಬೇರೆ ಅದ ನೋಡಿ. ನಮ್ಮ ಶ್ರಾವಣರ ಅಪ್ಪರು ಒಬ್ಬ ದಡಪ್ಪ ಒಬ್ಬ ಕಾಕ ಒಬ್ಬ 3 ಜನ ಗಂಡ್ಮಕ್ಳು, ಒಬ್ಬಕ್ಕೆ ನಾದಿನಿ ನೋಡಿ ಹೆಣ್ಮಗಳು ಅಂತೀವಲ್ಲ. ನಾನು ನಾದಿನಿಯರಂದ್ರೆ ಹೆಣ್ಮಗಳಂತ ತಿಳ್ಕೊತೀನಿ. ಒಬ್ಬಕ್ಕೆ ಹೆಣ್ಮಗಳದಾಡ್ರಿ. ಹಿರೇಕ್ ಫಸ್ಟ್ ನಮ್ಮ ಅಂಟಿನಿ, ಆಮೇಲೆ ಇಂದ 3 ಮಂದಿ ಗಂಡ್ಮಕ್ಳು. ಅತ್ತಿ ಮಾವ ಹಿರೇ ಮಾವ ಅಂತ ಹಾಕದಾರಿ. ಇಷ್ಟ ಐತೆ ನೋಡಿ. ನಾವು ಕೂಡ ನನ್ನ 2 ಮಕ್ಕಳು, ನಾನು ಬೇರೆ ಇದೀನಿ. ಹಿರಿಯ ಮಾಮನ ಬೇರೆ ಅದಾನ, ಸಣ್ಣ ಮೈದನೂ ಬೇರೆ ಅದಾನೆ, ಉಸಿರು ಬೇರೆ ಅದ ನೋಡಿ.
ನಿಮ್ಮ ಕಮೆಂಟಿಗೆ ಕ್ಲಿಯರಾಗಿ ಉತ್ತರ ಗೊತ್ತೈತಂತ ಅನ್ಕೋತೀನಿ. ಎಲ್ಲರೂ ಅಕ್ಕ ನೀವು ತುಂಬ ಕಷ್ಟಪಡಾಕತ್ತೀರಿ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡಿರಿ. ಇನ್ನೂ ಇಷ್ಟು ಕಮೆಂಟ್ಗಳು ಅದಾವು, ನಾಳೆ ವಿಡಿಯೋದಾಗ ಹೇಳ್ತೀನಿ ರೀ ಅವನ್ನೆಲ್ಲ. ಇವಾಗ ನೆಟ್ ಖಾಲಿ ಆಗೈತೆ, ಇಲ್ಲಿಕ್ಕಂದ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ಆ ವಿಡಿಯೋನಿಂದ ಈ ವಿಡಿಯೋಕ್ಕೆ ನಾನು ಹೇಳ್ತಿದ್ದೆ. ನಾಳೆಗೆ ಒಂದು ಕಡೆ ಅಕ್ಕ ನಾವು ಬಸ್ಸಿಗೆ ಹೋಗೋದೈತ್ರಿ, ಬೆಳಗ್ಗೆ 4 ಗಂಟೆಗೂ ಹೇಳಬೇಕು. ಅಕ್ಕ ನಾನು ಹೋಗ್ತೀವಿ, ಶ್ರಾವಣಿ ಶಿವಕುಮಾರ ಅವನ್ ತಕ್ಕೋತಾರಿ. ನಾಳೆ ಸ್ಕೂಲ್ ಸೂಟಿ ಐತಿ, ಎಮರ್ಜೆನ್ಸಿ ಹೋಗಿ ಬಂದೈತಿ ನೋಡಿ, ಹೋಗಲೇಬೇಕು. ನಾಳೆ ವಿಡಿಯೋದಾಗ ಹೇಳ್ತೀನಿ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದು. ವಿಡಿಯೋ ಡೀಟೇಲಾಗಿ ವಿಡಿಯೋ ಬರುತ್ತಾ ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಹೇಳಿದ್ನಂದ್ರೆ ನಿಮ್ಮ ನಾಳೆಗೆ ಎಲ್ಲಿಗೆ ಹೋಗಿರ್ತಾರೋ ಎಲ್ಲಿಗೆ ಅಷ್ಟು ಇದು ಇರೋಲ್ಲ, ಅದಕ್ಕೆ ನಾಳೆ ಎಲ್ಲಿಗೆ ಓದ್ತೀನಿ ಅನ್ನೋದು ನಿಮಗೆ ಸರ್ಪ್ರೈಸ್ ಆಗಿರಲಿ, ಸರ್ಪ್ರೈಸ್ ಕೊಡ್ತೀನಿ ನೋಡಿ. ನಿಮಗೆ ಕೂಡ ಎಲ್ಲ ಗೊತ್ತಿರ್ತೈತೆ ಅಂತ ಅನ್ಕೋತೀನಿ, ಆದರೆ ಅಷ್ಟು ಆಲ್ಮೋಸ್ಟ್ ನಾನು ಎಲ್ಲಿ ಹೇಳಿಲ್ಲ, ಗೊತ್ತಿಲ್ಲ ನಿಮಗೆ. ಜೀವನ ನೋಡಿ ಎಷ್ಟು ಕಷ್ಟಪಡ್ಬೇಕಂದ್ರೆ ಏನಿದ್ರೂ ಹೋಗಲೇಬೇಕು ಬರಲೇಬೇಕು, ಹೋಗು ಅಂತಿದ್ರು ಹೋಗಲೇಬೇಕು, ಬರುವಂತೆ ಬರಲೇಬೇಕು. ಆಕೆಲ್ಲ ಮದುವೆ ಮಾಡಿ ಇವತ್ತು ಊರಿಗೆ ಬಂದಾಳ, ಸುಸ್ತಾಗೈತೆ, ಆದರೂ ಮತ್ತೆ ಈ ಕಡೆ ಹೋಗೋದು ಬಂತು ನೋಡಿ. ಶ್ರವಣ ಹೋಗಿ ಮುಕ್ಕೊಬ ಮ್ಯಾಗ ಹೋಗಿ ಮುಕ್ಕೊಂಡ್ರೆ ಮುಕ್ಕೊಳಕ್ಕೆ ಹೇಳ್ರಿ, ಅಲ್ಲೇ ಕುಂತು ತೂರಿಸ್ತಾವ್ರಿ. ಬಾಯ್, ಗುಡ್ ನೈಟ್. ನೋಡಿ ಶ್ರವಣಿಗೆ ಕೂಡ ಮುಕ್ಕೊಂಡು ಬಳತ್ತಾಯ್ತು. ಟೈಮ್ ಹತ್ತನರಾಗ ಮಕ್ಕಳು ಮುಕ್ಕೊಂಬಿಡ್ಬೇಕ್ರಿ. ಸಾರು ಮಾತ್ರ ಮಸ್ತಾಗಿತ್ತು, ಅಲ್ಲಿಗೆ ಕರೆಕ್ಟಾಗಿ ಆಯ್ತು ನೋಡಿ. ಹೋಗಿ ಅಕ್ಕಿ ನೆಬ್ಸಾಕತ್ತು ನೋಡಿ ಶ್ರವಣಕುಮಾರ. ಶ್ರಾವಣಿ ಕಪ್ಪಳಿಗೆ ಓಡೋದು ಎಬ್ಸೊಂಬಂದು ನೋಡಿ, ಮುಕ್ಕೊಳ್ ಬಿಡಲ್ಲ ಪಾಪ. ಹಾಂ ಮುಕ್ಕೋಗ ಹೊಡದ್ನಾ ಬಿದ್ದಿ ನಿಧಿಗನ್ನಾಗ. ಮುಕ್ಕೋ ಹೋಗು ಶ್ರಾವಣ ಅಂತ ಕಿತಾಪತಿ ಎಲ್ಲಿ ನೋಡಿ, ಅದನ್ನು ಬರ್ತಾ ಬಿಡೋದು ಎಬ್ಸೊಂಬಂದು ನೋಡಿ ಹುಡುಗಿನ. ಈಗ ಮುಕ್ಕೋ, ನೀನು ಮುಕ್ಕೊಳ್ಳ ಅಕ್ಕಿ ಮನುಷ್ಯಳ ಮಧ್ಯಾಹ್ನ ಮುಕ್ಕೊಂದಿಲ್ಲ ನೀನು. ಆಕೆ ಸಾಲಿಗೋ ಸುಸ್ತಾ ಬಂದ ಅಕ್ಕ ಹೋರಿ. ಲಾಗ್ ಮಾಡಾಕತ್ತೀನಿ, ಇವ್ರದೊಂದು ಇದಾಗತ್ತೆ ನೋಡಿ ಸ್ನೇಹಿತರೆ. ಬರ್ರಿ, ಮತ್ತು ಮೊನ್ನೊಬ್ರು ಕಮೆಂಟ್ ಹಾಕಿದ್ರಿ, ದೀಪಾ ಸಿಸ್ಟರ್ದು ಪ್ರೇಮು ಅನ್ನೋರ್ದು ಲಾಗ್ ಬರವಲ್ಲ ಯಾವು, ಅದ್ರ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿರಿ. ನನಗೂ ಕೂಡ ಏನೂ ಗೊತ್ತಿಲ್ಲ, ಯಾಕೋ ಅವ್ರು ವಿಡಿಯೋ ಬಂದ್ ಮಾಡ್ಯಾರ, ಏನೋ ಅದು ಏನು ಸಮಸ್ಯೆ ಆಗೈತೆ ನನಗೆ ಗೊತ್ತಿಲ್ಲ ರೀ. ಗೊತ್ತಿದ್ರೆ ಹೇಳ್ತಿದ್ದೆ. ಮತ್ತು ಅದು ಏನಂದಿರಿ, ಅಲ್ಲೇ ಒಂದೇ ಊರವರು ಒಂದೇ ಊರು ಹತ್ರ ಐತೆ, ಅಲ್ಲೇ ನೀವು ಹೋಗಿ ಬರ್ಬೋದಲ್ಲ ಕೇಳ್ಬೋದಲ್ಲ ಅಂತ ವಾಟ್ಸಪ್ನ್ಯಾಗ ಮೆಸೇಜ್ ಭಾಳ ಬರಾಕತ್ತಾವು. ಪ್ರೇಮು ಅನ್ನೋ ವಿಷಯಕ್ಕೆ, ದೀಪಸ್ವ ವಿಷಯಕ್ಕೆ ಮೆಸೇಜ್ಗಳು ಮಾತ್ರ ಸಿಕ್ಕಾಪಟ್ಟಿ ಮೆಸೇಜ್ ಹಾಕಾಕತ್ತೀರಿ. ಏನೂ ಹೇಳೋಕ್ಕಾಗಲ್ಲ. ನಾ ಈ ವಿಡಿಯೋ ಮೂಲಕ ಏನು ಹೇಳ್ತೀನಂದ್ರೆ ಅವ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಒಬ್ಬರು ಪರ್ಮಿಷನ್ ಇಲ್ಲಾರ ಒಬ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ನಿಜ ಹೇಳ್ಬೇಕು, ನನಗೇನೋ ಗೊತ್ತಿಲ್ಲ ರೀ. ಅವ್ರ ನಂಬರ್ ಕೊಡ್ರಿ, ದೀಪಾ ಸಿಸ್ಟರ್ದು ಪ್ರೇಮು ಅನ್ನೋದು ನಾ ಮಾತಾಡ್ತೀವಿ, ನೀ ಮಾತಾಡ್ತೀವಿ. ಅವ್ರ ನಂಬರ್ ಮಾತ್ರ ನನ್ನ ಕಡೆ ಇಲ್ಲ. ಸೋಷಿಯಲ್ ಮೀಡ್ಯಾದಾಗ ಅಷ್ಟೇ ಪರಿಚಯ ಹೊಡೆಯವ್ರು ಅಷ್ಟೇ. ಏನಂದ್ರೆ ನಾವು ಅವ್ರ ಮನೆಗೆ ಆರವ್ ನೋಡಕ್ಕೆ ಹೋದಾಗ ಅಷ್ಟೇ ಪರಿಚಯ ರೀ. ಆರವ್ ನೋಡಕ್ಕೆ ಏನು ಹೋಗಿದ್ನಲ್ಲ ಅವಾಗ ಓದೋಕ್ಕೆ ನಾವು ಒಳ್ಳೆ ಹೋಗಿಲ್ಲ. ಮತ್ತು ವರ್ಷ ಆಯ್ತು ರೀ, ಆರವ್ ಬರ್ತಡೇ ಆಯಿತು, ನಿಮ್ಗೆ ಗೊತ್ತಿರಬೇಕು. ಸಾಯಿ ಅನ್ನೋ ವಿಡಿಯೋದಾಗ ನೋಡಿರಿ, 1 ವರ್ಷ ಆಯ್ತು ನಾವು ಹೋಗೇ ಇಲ್ಲ. ಒಳ್ಳೆ ಅಲ್ಲಿ ಮನೇನು ದೂರ ಆಗುತ್ತಾ, ಸರ್ಕಾರ ದವಾಖಾನೆ ದೂರ ಹೋಗಬೇಕು. ಮತ್ತು ನಂದು ಈ ಕಡೆ 2 ಮಕ್ಕಳು, ನಂದು ಯೂಟ್ಯೂಬ್ ಚಾನಲ್, ನಂದು ಆ ಕಡೆ ಗದ್ದಲೈತೆ. ನಂದು ಇನ್ನೂ ಪೇಮೆಂಟ್ಸ್ ಏನಾಗಿದ್ದಿಲ್ಲ, ಅವಾಗ ಹೋಗಿದ್ದು ನೋಡಿ. ಒಳ್ಳೆ ಇವಾಗೇನು ಹೋಗಿಲ್ಲ, ನಾನು ತಿರುಗಿ ಎರಡು ಪೇಮೆಂಟ್ ತೊಗೊಂಡೆ. ಮತ್ತು ಹೆಂಗೆ ಹೇಳ್ರಿ, ನೀವು ಕೂಡ ಕೇಳೋದು ನೋಡಿರ. ಅಕ್ಕ ಹೇಳಿ ಅಕ್ಕ, ಹಿಂಗ್ಯಾಕೆ ಮಾಡ್ತೀರಿ, ನಾ ಅಲ್ಲೇ ಒಂದೇ ಊರವರಾಗಿ ಒಂದೇ ಕಡೆ ಇದ್ದೀರಿ, ಯಾಕೆ ಅವ್ರ ಪ್ರಾಬ್ಲಮ್ ಏನೈತಿ ನೀವರ ಕೇಳ್ರಿ, ನಂಬರ್ ತೊಗೊಂಬರ್ರಿ ನಾವರ ಕೇಳ್ತೀವಿ ಅಂತ ಅನ್ನಕತ್ತೀರಿ. ಗಂಡ ಹೆಂಡತಿ ಜಗಳ ಇರ್ತೈತೆ ರೀ, ಇನ್ನೊಬ್ಬರು ಅದರ ಮೂಗು ತೋರಿಸೋದು ಅಷ್ಟೊಂದು ಸರಿ ಅಲ್ಲ. ಅವರೆಲ್ಲ ಜಗಳ ಮುಗಿದಿಂದ ಅವರೇ ವಿಡಿಯೋ ಮಾಡ್ತಾರಂತ ನಿಮಗೆಲ್ಲರಿಗೂ ದಯವಿಟ್ಟು ಹೇಳಕತ್ತಿ ನೋಡಿ. ಬಂದು ನಾನು ಅಲ್ಲಿ ಯಾರಿಗೂ ರೆಸ್ಪಾನ್ಸ್ ಮಾಡಿ ನೋಡಿ. ನಾನು ವಾಟ್ಸಪ್ನ್ಯಾಗ ಎಷ್ಟು ಜನ ಕಮೆಂಟ್ ಮಾಡಿರಿ, ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ. ಒಳ್ಳೆ ನಾನು ಯಾರಿಗೂ ಏನು ಅಂತೂ ಹೇಳಿಲ್ಲ. ನಾನು ಯಾವುದೇ ಕಮೆಂಟ್ ಬರಲಿ, ಯಾವುದೇ ವಾಟ್ಸಪ್ನ್ಯಾಗ ಬರಲಿ, ನಾನು ಹೇಳ್ತೀನಿ ಹಿಂಗೈತಿ ಹಿಂಗಂತ. ಗೊತ್ತಿರೋ ಕ್ವಶನ್ ಕೇಳಿದ್ರೆ ನನಗೆ ಗೊತ್ತಿರಲ್ಲ ನೋಡಿ. ಪ್ರೇಮು ಅನ್ನೋ ಬಗ್ಗೆ, ದೀಪಾ ಸಿಸ್ಟರ್ ಬಗ್ಗೆ ನನಗೇನೋ ಗೊತ್ತಿಲ್ಲ. ದಯವಿಟ್ಟು ಯಾರೂ ಕ್ವಶನ್ ಕೇಳೋಕೆ ಹೋಗ್ಬೇಡ್ರಿ, ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆದರೂ ಹೋಗಿ ಬರ್ಬೋದು, ಕೇಳ್ಬೋದು, ನೋಡೋಣ್ರಿ. ಅವರೆಲ್ಲ ಚಂದ ಹೋಲಿ ಲಾಗ್ ಮಾಡಲಿ, ಆದ್ರೆ ಹೋಗೋದು. ಈಗ ಹೋಗಿ ನಾವು ಕೇಳೋದು ಅವ್ರವ್ರ ಪ್ರಾಬ್ಲಮ್ ಅವ್ರವರೇ ಇರ್ತೈತೆ. ಪರ್ಸ್ನಲ್ ವಿಷಯಕ್ಕೆ ನಾವು ಕೈ ಹಾಕ್ಬಾರ್ದು. ನಮಗೇನೋ ವಿಡಿಯೋ ಹಾಕಿದ್ರೆ ನೋಡಿದ್ರು, ವಿಡಿಯೋ ಹಾಕ್ಲಿಕ್ಕಂಬಿಡೋದು. ಆದರೆ ಹಾಕಬೇಕಾಗಿತ್ತು ರೀ ಅವ್ರದ್ದು. ಎಷ್ಟೊಂದು ಓಡ್ತಾವು ವಿಡಿಯೋಗಳು. ಏನೋ ಒಂದು ಯೂಟ್ಯೂಬ್ನಾಗ ದೊಡ್ಡ ಒಂದು ಸಾಧನೆ ಮಾಡ್ಯಾರ ಅವರು. ಅಂಥವ್ರು ವಿಡಿಯೋ ಹಾಕಿಲ್ಲ ಅಂದರೆ ಎಲ್ಲರಿಗೂ ಬೇಜಾರಾಗುತ್ತಾ. ಆದರೆ ಬೇಜಾರಾಗುತ್ತಾ, ಏನು ಮಾಡೋಕ್ಕಾಗಲ್ಲ ರೀ, ಒಪ್ಕೊಲೇಬೇಕಾಗತ್ತೆ. ಒಂದೊಮ್ಮೆ ಜೀವನದಾಗ ಏನು ದೃಷ್ಟಿ ಆಯಿತು ಏನಾಯಿತು ಅವ್ರಿಗೆ ಗೊತ್ತಿಲ್ಲ. ಪ್ರೇಮು ಅನ್ನೋ ದೀಪಾ ಸಿಸ್ಟರ್ಗೆ
ಜೀವನದಾಗ ಭಾಳ ಕೆಟ್ಟ ಗಳಿಗೆ ಅನ್ನೋ ಅಂತೈತಲ್ಲ ಬಂದು ಒಕ್ಕೋತ್ ನೋಡಿ. ಇದ್ರ ಅವ್ರ ಜೋಡಿ ಹಂಗಿರ್ಬೇಕಪ್ಪ ಮಸ್ತ್ ಅದ ನೋಡಪ್ಪ ಅಂತ ಆ ಥರ ಇತ್ತು. ಏನು ಮಾಡೋಕ್ಕಾಗಲ್ರಿ. ಇವಾಗ ಅವರಿಬ್ರು ಒಂದಾಗ್ಲಿ ಅಂತ ನಾ ಆದಷ್ಟು ದೇವರಲ್ಲಿ ಅದನ್ನೇ ಬೇಡ್ಕೊತೀನಿ. ನೀವು ಕೂಡ ಅದೇ ಬೇಡ್ಕೊರಿ. ಅವ್ರ ಬಗ್ಗೆ ನಾ ಏನಾದರೂ ಗೊತ್ತಿದ್ರೆ ಮುಚ್ಚಾಕಿ ಇಡಾಕೋಲಿ ಹೇಳ್ಬಿಡ್ತೀನಿ. ನಾನು ನಿಜವಾಗ್ಲೂ ಏನೂ ಗೊತ್ತಿಲ್ಲ, ಎದ್ರ ಸಲ ಜಗಳ ಆಗೈತೆ ಅಂದು ಗೊತ್ತಿಲ್ಲ. ಒಬ್ಬರು ಏನೋ ಇಲ್ಲೆಲ್ಲ ಆ ಥರ ಆದ್ರೆ ನಮ್ಮ ಸುತ್ತು ಒಂದೇ ಊರನವ್ರಿಗೆ ಗೊತ್ತಾಗಲ್ಲ ಏನಿಲ್ಲ ಗೊತ್ತಾಗುತ್ತಾ. ಆ ಥರ ಏನಿಲ್ಲ, ಆ ಥರ ಕೇಳೋಕ್ಕೂ ಹೋಗ್ಬೇಡ್ರಿ. ಆ ಥರ ಅವರು ಬೇಗ ಒಂದಾರಿ ಚಂದಾರಿ ಅನ್ನೋದು ಒಂದೇ ಆಸೆ ನೋಡಿ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.